ಇದನ್ನೊಂದು ಹಾಕ್ಬಿಡ್ತೀನಿ ನಾನು. ಸೊ ಯಾವ ನನ್ನ ಮಗ ಬಂದು ಸೊ ನಿಮ್ಮ ಮುಂದೆ ಹಾಗೆ ಹಿಂಗೆ ಅಂತ ಹೇಳಿದರು, ಸೊ ಟೆನ್ಷನ್ ತೊಗೊಬೇಡಿ. ಪೀಸಾಗಿ ನಿಮ್ಮ ಕೆಲಸ ಮುಗಿಸೊಂದು ಪೀಸಾಗಿ ಹೊಡ್ತಾರೆ ಅಂದರೆ ನಿಮ್ಮ ಕೆಲಸ ನೀವು ಮುಂದುವರಿಸಿ. ಕಷ್ಟದಾಗ ಅದೀನಿ ಅದನ್ನು ತೋರ್ಸೋಕೆ ಹೋಗ್ಬಾರ್ದು. ಕಷ್ಟ ಐತಪ್ಪ ನನಗಂತೆ ತೋರ್ಸೋಕೆ ಹೋಗ್ಬಾರ್ದು. ಸೊ ನಗೋದನ್ನ ಕಲಿಯಲ್ಲ, ಇರಲಿ ಬೇಕಾದಷ್ಟು ಇರಲಿ ಕಷ್ಟ. ಸೊ ಒಂದೇನೋ ಕಷ್ಟ ಇರುತ್ತೆ, ಕಷ್ಟ ಯಾರ ಲೈಫಲ್ಲೂ ಬರಲ್ಲ ಅಂತಲ್ಲ. ಸೊ ಕಷ್ಟ ಇರುತ್ತೆ. ಸೊ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಕಷ್ಟದಲ್ಲೂ ಕೂಡ ನಗು ಅಂತ ನಾ ಹೇಳ್ತೀನಿ. ಯಾಕೆ ನಗಪ್ಪ ಅಂತ ಎಕ್ಸಾಂಪಲ್ ಅದು. ಸೊ ಸಿಂಪಲ್ ಗೈಸ್, ಅದೇ ಎಕ್ಸಾಂಪಲ್. ಸೊ ಕಷ್ಟನ ಸೊ ನಕ್ಕೊಂತ ನಾವು ಪ್ರೌಡ್ ಫೀಲ್ ಮಾಡ್ಕೊಂತ ಇದೇನು ಬಿಡ ನಡೆದತ್ತು. ಸೊ ಸಿಂಪಲಾಗಿ ತೊಗೊಂಡ್ಬಿಡ್ಬೇಕು ಕಷ್ಟನ. ಸೊ ಗಾಯ್ಸ್ ಇನ್ನೊಂದು ಏನಪ್ಪ ಅಂತಂದ್ರೆ, ಈಗ ಒಂದು ಮನುಷ್ಯಾಗ ಸೊ ನೀವು ಹೇಳ್ರಿ ಖುಷಿದಾಗ ಎಷ್ಟು ಮನುಷ್ಯ ಬ್ರೈಟ್ ಇರ್ತೈತಿ, ಸೊ ಅದಕ್ಕೆ ಕಷ್ಟದಲ್ಲಿದ್ದಾಗ ಟೆನ್ಷನ್ ಇದ್ದಾಗ ಸೊ ಮನುಷ್ಯ ಎಷ್ಟು ಡಲ್ ಆಗಿರ್ತೈತಿ. ಸೊ ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರ ಅನ್ಕೋತೀನಿ. ಸುನಿಲ್ ಕನ್ನಡಿಗ ಬ್ಲಾಗ್ಗೆ ಸ್ವಾಗತ ಗೈಸ್. ಸೊ ಗಾಯ್ಸ್ ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂತಂದ್ರೆ ಸೊ ಸೀದಾ ಮ್ಯಾಟ್ರ್ ಬರೋಣ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಸೊ ಏನು ಅನಿಸ್ತೈತಿ ನಾ ಹೇಳಿದ್ದು, ಸೊ ನಿಮ್ಗೆ ಹೆಂಗೆ ಅನಿಸ್ತೈತಿ ಸೊ ಅದನ್ನು ಕೊನೆ ತನಕ ವಿಡಿಯೋ ನೋಡಿ. ಸೊ ಲಾಸ್ಟಲ್ಲಿ ಎಕ್ಸಾಂಪಲ್ ಹೇಳ್ತೀನಿ. ಸೊ ಕೊನೆ ತನಕ ವಿಡಿಯೋ ನೋಡಿ, ಅದಕ್ಕೆ ಸ್ವಲ್ಪ ಸೊ ನೋಡಿ. ಸೊ ಲಾಸ್ಟಲ್ಲಿ ನಿಮಗೆ ಏನು ಅನ್ನಿಸ್ತು, ನಿಮ್ಮ ಅನಿಸಿಕೆ ಸ್ವಲ್ಪ ತಿಳಿಸಿ ಗೈಸ್. ಓಕೆ. ಸೊ ಗೈಸ್ ಕಂಟೆಂಟ್ ಏನಪ್ಪ ಅಂತಂದ್ರೆ, ಸೊ ಇವತ್ತಿನ ಕಂಟೆಂಟ್ ಒಂದು ಕಷ್ಟದಲ್ಲಿ ಕೂಡ ನಗೋದನ್ನು ಕಲಿ ಅಂತೇಳಿ ಕಂಟೆಂಟ್. ಸೊ ನನ್ನ ಸಿಂಪಲ್ ಕಂಟೆಂಟ್. ಸೊ ಜಾಸ್ತಿ ಹಂಗೆ ಬಂತು ಸಾಯಿನ್. ಸೊ ರಿಯಾಲಿಟಿ ಒಳಗೆ ಸೊ ಹೆಂಗಿರ್ಬೇಕು, ಹೆಂಗೆ ರಿಯಾಲಿಟಿ ಒಳಗೆ ಏನು ನಡೆಯತ್ತಿ, ಸೊ ರಿಯಾಲಿಟಿಯಲ್ಲಿ ಹೆಂಗಿರ್ಬೇಕು, ಸೊ ಆ ಥರದ್ದು ಕಂಟೆಂಟ್ ನಮಗೆ ಅಷ್ಟೇ ಸಿಂಪಲ್. ಓಕೆ. ಸೊ ಗಾಯ್ಸ್ ಕಷ್ಟದಲ್ಲಿಯೂ ಕೂಡ ಸೊ ನಗೋದನ್ನು ಕಲಿ ಅಂತ. ಯಾಕಪ್ಪ ಬಿ ಹ್ಯಾಪಿ, ಸೊ ಫುಲ್ ಫ್ರೀಡಮ್ ಆಗಿರಲ್ಲ. ಸೊ ಕಷ್ಟದಾಗ ಅದೀನಿ ಅದನ್ನು ತೋರ್ಸೋಕೆ ಹೋಗ್ಬಾರ್ದು. ಕಷ್ಟ ಐತಪ್ಪ ನನಗಂತೆ ತೋರ್ಸೋಕೆ ಹೋಗ್ಬಾರ್ದು. ಸೊ ನಗೋದನ್ನ ಕಲಿಯಲ್ಲ, ಇರಲಿ ಬೇಕಾದಷ್ಟು ಇರಲಿ ಕಷ್ಟ. ಸೊ ಒಂದೇನೋ ಯಾವುದೋ ಒಂದು ಫೀಲ್ನಾಗ ಇರ್ಬೇಕು, ಸೊ ಪ್ರೌಡ್ ಫೀಲ್ನಾಗ ಇರ್ಬೇಕು. ಸೊ ಅವಾಗ ಕಷ್ಟನೂ ಇರೋದಿಲ್ಲ ಏನೂ ಇರೋಲ್ಲ. ಸೊ ಕಷ್ಟದಲ್ಲೇ ಇರ್ತೀನಿ. ಸೊ ರಿಯಾಲಿಟಿ ಒಳಗೆ ಕಷ್ಟದಲ್ಲೇ ಇರ್ತೀಯ. ಸೊ ಯಾವನು ಕಷ್ಟ ಇಲ್ಲದೇ ಬರೋದಿಲ್ಲ ಮೇಲೆ. ಸೊ ಕಷ್ಟ ಇದ್ದೇ ಇರುತ್ತಾ. ಸೊ ಫಸ್ಟ್ ಆಫ್ ಆಲ್ ಕಷ್ಟ ಇರುತ್ತಾ ಯಾವಾಗಲೂ. ಸೊ ಅದಕ್ಕೆ ಕಷ್ಟ ಇರಲಿ ಅದ. ಸೊ ಬೇಕಾದಷ್ಟು ಇರಲಿ. ಸೊ ನೀನು ನಗೋದನ್ನ ಕಲಿ. ಫಸ್ಟ್ ಆಫ್ ಆಲ್ ನಗಬೇಕು ಮನುಷ್ಯ. ಎಷ್ಟು ನಗತ್ತಲ್ಲ ಸೊ ಅವಾಗ ಎಂಥದ ಕಷ್ಟ ಇರಲಿ, ಎಷ್ಟೇ ಕಷ್ಟ ಇರಲಿ, ಸೊ ಅದು ಅವಾಗ ನೆನಪಾಗಂಗಿಲ್ಲ. ಸೊ ಸಿಂಪಲಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಗೋದನ್ನು ಕಲಿಬೇಕು ಜಾಸ್ತಿ. ಸೊ ಇಲ್ಲ ಅಂದ್ರೆ ಸೊ ಕಷ್ಟದಲ್ಲಿದ್ದಾಗ ಯಾವುದೇ ಒಂದು ಸೊ ಪ್ರೌಡ್ ಒಂದು ಸಾಂಗ್ ಕೇಳೋಕೆ, ಸೊ ಸಿಂಪಲ್ ಹೇಳ್ತೀನಿ, ಪ್ರೌಡ್ ಆಗುವಂಥದ್ದು ಒಂದು ಸಾಂಗ್ ಕೇಳ್ಬೇಕು. ಸೊ ನಾವು ಹೆಂಗಿದೆ ಹಂಗೆ. ಸೊ ಕಷ್ಟದಿದ್ದಾಗ ಒಂದು ಯಾವ್ದಾದ್ರು ಒಂದು ಸಾಂಗ್ ಕೇಳಬೇಕು. ಸೊ ಹ್ಯಾಪಿ ಆಗೋದಂಥದ್ದು. ಸೊ ಆಲ್ ಓವರ್ ಎಂಥ ಕಷ್ಟ ಇರಲಿ ಸೊ ಹ್ಯಾಪಿಯಾಗಿರಲಿ ಅಷ್ಟೇ ಸಿಂಪಲ್. ನಗೋದನ್ನು ಕಲಿ ಅಷ್ಟೇ. ಕಷ್ಟ ಇರುತ್ತೆ, ಕಷ್ಟ ಯಾರ ಲೈಫಲ್ಲೂ ಬರಲ್ಲ ಅಂತಲ್ಲ. ಸೊ ಕಷ್ಟ ಇರುತ್ತೆ. ಸೊ ಎಲ್ಲರ ಲೈಫಲ್ಲೂ ಕಷ್ಟ ಇರೋದೆ. ಸೊ ಕಷ್ಟನ ತೋರ್ಸೋಕೆ ಕಷ್ಟದಲ್ಲಿಯೂ ಕೂಡ ನಗೋದನ್ನು ಕಲಿ ಅಂತ ನಾನು ಹೇಳ್ತೀನಿ. ಸೊ ಕಷ್ಟ ಎಷ್ಟೇ ಇದ್ದರೂ ಅದನ್ನು ತೋರ್ಸೋಕೆ ಹೋಗ್ಬಾರ್ದು. ಇನ್ನೊಬ್ಬರಿಗೆ ಕಷ್ಟ ಐತನಪ್ಪ ಅನ್ನೋದು ತೋರ್ಸೋಕೆ ಹೋಗ್ಬಾರ್ದು. ಕಷ್ಟ ಇರುತ್ತೆ. ಸೊ ಅದನ್ನು ತೋರ್ಸೋಕೆ ಹೋಗ್ಬೇಡ ಗೈಸ್, ತೋರ್ಸೋಕೆ ಹೋಗ್ಬೇಡ್ರಿ. ಸೊ ಕಷ್ಟನ ಸೊ ಸಿಂಪಲ್ ಥರ ತೋರಿ. ಯಾವುದೇ ಒಂದು ಕೆಲಸ ಇರಲಿ ಅದನ್ನು ಸಿಂಪಲ್ ಥರ ತೊಗೊಂಡು ಸೊ ಸಿಂಪಲಾಗಿ ಮುಗಿಸಿ. ಅದು ಕಷ್ಟ ಇರಲಿ ಇನ್ನೊಂದೇ ಇರಲಿ ಸೊ ಸಿಂಪಲಾಗಿ ಮುಗಿಸಿ. ಸೊ ಮನ್ಸಾರೆ ನಗೋದನ್ನು ಕಲಿಯಲ್ಲ. ಸೊ ಮನ್ಸಾರೆ ನಗೋದನ್ನು ಕಲಿ. ಸೊ ಬಿ ಹ್ಯಾಪಿ ಇರ. ಸೊ ಲೈಫಲ್ಲಿ ಎಂಜಾಯ್ ಇರ್ಬೇಕು. ಸೊ ಹ್ಯಾಪಿ ಇರ್ಬೇಕು, ಚಿಲ್ ಇರ್ಬೇಕು. ಓಕೆನಾ? ಹ್ಯಾಪಿ ಇರ್ಬೇಕು. ನಗೋದನ್ನ ಮಾತ್ರ ಬಿಟ್ಕೊಡ್ಬೇಡ. ಸೊ ಯಾವಾಗಲೂ ನಕ್ಕೊಂತ ಇರಿ. ಸೊ ಸಿಂಪಲಾಗಿ ಹೇಳ್ತೀನಿ. ಸೊ ನಾನು ಸಿಂಪಲ್ ಕಂಟೆಂಟ್. ಸೊ ರಿಯಾಲಿಟಿ ಒಳಗೆ ಇದ್ದಿದ್ದೇ ಹೇಳ್ತೀನಿ. ಸೊ ಎಷ್ಟೇ ಕಷ್ಟ ಇರುತ್ತೆ ಮನುಷ್ಯನಲ್ಲಿ, ಕಷ್ಟ ಇಲ್ಲೇ ಮನುಷ್ಯ ಯಾವತ್ತೂ ಇರೋದಿಲ್ಲ. ಸೊ ಕಷ್ಟದಲ್ಲಿಯೂ ಕೂಡ ಸೊ ನಕ್ಕೊಂತ ಇರಿ. ಪ್ರೌಡ್ ಆಗೋದು ಒಂದು ಯಾವುದಾದ್ರು ಸಾಂಗ್ ಕೇಳಿ. ಸೊ ಖುಷಿ ಇರಿ. ಸೊ ಸಂತೋಷವಿರಿ ಅಂತ ಇಷ್ಟಪಡ್ತೀನಿ. ಸೊ ಸಿಂಪಲಾಗಿ ಹೇಳ್ತೀನಿ ನಾನು. ಜಾಸ್ತಿ ನಾನು ಲೆಂದಿ ಹೇಳಿರಿ ಏನು ಉಪಯೋಗ ಸೊ ಉಪಯೋಗ ಇರೋಲ್ಲ. ಅದಕ್ಕೆ ಸಿಂಪಲಾಗಿ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನೋಡಿ, ಮನುಷ್ಯ ಕಷ್ಟ ಇರಲೇ ಬರೋದಿಲ್ಲ. ಓಕೆ, ಒಂದೇ ಮಾತು. ಸೊ ಕಷ್ಟ ಇರುತ್ತೆ, ಅದು ಯಾರಿಗೂ ಇಲ್ಲ ನಮ್ಗೆ ಕಷ್ಟ ಇರುತ್ತೆ. ಸೊ ಅದರಲ್ಲಿ ಸ್ವಲ್ಪ ಖುಷಿ ಇರಲ್ಲ. ಸೊ ಕಷ್ಟ ಎದಕ್ಕೆ ತೆಲಿಗೆ ಸೊ ತಲೆ ಟೆನ್ಷನ್ ಹಾಕಿ ವ್ಯಕ್ತಿಗಳ. ಸೊ
ಖುಷಿ ಇರಲ್ಲ, ಪೀಸಾಗಿರಲ್ಲ, ಸೊ ನಗುಮುಖದಲ್ಲಿ ಇರಲ್ಲ. ಸೊ ಅದಕ್ಕೆ ನೀನು ಕೇಳ್ತಾ ಇರೋದು ನಾನು. ಎಷ್ಟೇ ಕಷ್ಟ ಇರಲಿ ಮನುಷ್ಯ ಅಂದಾಗ ಕಷ್ಟ ಇರಲೇ ಯಾವುದೈತಿ ಹೇಳ. ಸೊ ಗೈಸ್ ಯಾವ್ದು ಕಷ್ಟ ಇರಲೇನ ಹಂಗೆ ಬಂದ ಮನುಷ್ಯ. ಫಸ್ಟ್ ಆಫ್ ಆಲ್ ಬಿ ಹ್ಯಾಪಿ ಇರಲ್ಲ. ಸೊ ಸಂತೋಷದಿಂದ ಮಾಡಿ ಯಾವುದೇ ಕೆಲಸ ಮಾಡ್ಬೇಕಾದ್ರು. ಸೊ ಕಷ್ಟ ಅನ್ನೋದೇ ಸುಳಿಬಾರ್ದು ನಮ್ಮ ಹತ್ರ, ಹಂಗಿರ್ಬೇಕು ನಾವು. ಕಷ್ಟ ಐತಪ್ಪ ಅಂದರೂ ಅದನ್ನು ನಾವು ಸಂತೋಷದಿಂದ ತೊಗೊಂಡು ಸೊ ಖುಷಿಯಿಂದ ಬಿ ಹ್ಯಾಪಿ. ಓಕೆ, ನಾವು ಮಾಡೋಣ ಬೇಡ. ಸೊ ಹಂಗಿರ್ಬೇಕು. ಕಷ್ಟದಲ್ಲಿಯೂ ಕೂಡ ಸೊ ನಗುತ್ತಾ ಇನ್ನೊಬ್ರಿಗೆ ಕಷ್ಟ ತೋರಿಸ್ದಂಗೆ ಸೊ ಸಿಂಪಲ್ ಆಗಿರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಸಿಂಪಲ್ ಎಕ್ಸಾಂಪಲ್. ಬೇಕಾದಂಥ ಕಷ್ಟ ಬರಲಿ ಗೈಸ್, ಎಲ್ಲನೂ ಎದುರಿಸ್ಬೇಕು. ಸೊ ಅದು ಮನುಷ್ಯನಲ್ಲಿ ಯಾವತ್ತೂ ಮನುಷ್ಯಾಗಿರ್ಬೇಕು. ಸೊ ಬೇಕಾದಂಥ ಕಷ್ಟ ಬಂದ್ರೆ ನಾನು ಎದುರಿಸ್ತಂಪ ಅನ್ನೋ ಧೈರ್ಯ ಇರಬೇಕು, ಒಂದೇ ಮಾತು ಅದು ಬಿಡಿ. ಸೊ ಈಗ ಸೊ ಕಂಟೆಂಟ್ ಬಗ್ಗೆ ಮಾತಾಡೋದು. ಕಷ್ಟದಲ್ಲೂ ಕೂಡ ನಗೋದನ್ನ ಕಲಿಬೇಕು. ಯಾಕಪ್ಪ ಅಂತಂದ್ರೆ ಸೊ ಅವಾಗ ಹೆಂಗಾಗತ್ತಪ್ಪ ಇನ್ನೊಂದಿಷ್ಟು ನಮಗೆ ಅಂದ್ರೆ ಪವರ್. ಸೊ ಒಂದಿನ ಒಂದು ಬಿ ಹ್ಯಾಪಿ ಒಳಗಿದ್ರೆ ಸೊ ಹ್ಯಾಪಿ ಇದ್ರೆ ಸೊ ಖುಷಿ ಇದ್ರೆ ನಕ್ಕೊಂತ ಇದ್ರೆ ಸೊ ನಮಗೆ ಯಾವುದು ಕಷ್ಟ ಅನ್ನೋದೇ ನೆನಪಿರಲ್ಲ. ಸೊ ಅದ್ರ ಸಂಬಂಧ ಹೇಳ್ತೀನಿ ನಾನು. ಬಿಟ್ಬಿಡಿ. ಸೊ ಕಷ್ಟ ಒಂದು ಲೆಕ್ಕ ಬಿಟ್ಬಿಡಿ. ಸೊ ಕಷ್ಟ ಪಟ್ಕೊಂಡು ಕೆಲಸ ಮಾಡಬಾರ್ದು, ಖುಷಿಯಿಂದ ಮಾಡಲ್ಲ. ಸೊ ನಗುತ್ತಾನ ಮಾಡಲ್ಲ, ಕಷ್ಟದಲ್ಲೂ ಕೂಡ ನಗುತ್ತಾ ಇರಲ್ಲ. ಸೊ ಅದನ್ನು ಯಾರಿಗೂ ತೋರ್ಸೋಕೆ ಹೋಗ್ಬಾರ್ದು. ಸೊ ಬಿಟ್ಟು ಕೊಡಬಾರ್ದು. ಕಷ್ಟ ಇರಲಿ, ಬಿಟ್ಕೊಂಡು ಹೋಗ್ಬಾರ್ದು ಕಷ್ಟನ. ಸೊ ಹಂಗಂತ ಕಷ್ಟದಲ್ಲಿ ಕೂಡ ನಗು. ಸೊ ನಕ್ಕರೆ ಎಲ್ಲನೂ ಸಾಲ್ವ್. ಸೊ ನಿನ್ಗೆ ಯಾವಾಗ ನೀ ಖುಷಿಯಾಗಿರ್ತಲ್ಲ ಸೊ ಅವಾಗ ಯಾವುದು ಕಷ್ಟ ಅನ್ಸಲ್ಲ. ಸೊ ನೀ ಖುಷಿ ಇರ್ಬೇಕು, ಅವಾಗ ನಿನ್ಗೆ ಯಾವುದು ಕಷ್ಟ ಇಲ್ಲ. ಖುಷಿಯಿಂದನೇ ಸಿಂಪಲ್ಲಾಗಿದ್ದರೆ ಸೊ ನಕ್ಕೊಂತನೇ ಇದ್ದರೆ ಕುಲ್ಕೊತ ಇದ್ದರೆ ಸೊ ಯಾವುದೂ ಇರೋಲ್ಲ. ಸೊ ಸಿಂಪಲ್ ಕಷ್ಟ ಅನ್ನೋದೇ ಇರೋಲ್ಲ. ಓಕೆ, ಸೊ ಎಕ್ಸಾಂಪಲ್ ಆಲ್ ಓವರ್ ಇದೆ. ಸೊ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಕಷ್ಟದಲ್ಲೂ ಕೂಡ ನಗು ಅಂತ ನಾನು ಹೇಳ್ತೀನಿ. ಯಾಕೆ ನಗಪ್ಪ ಅಂತ ಎಕ್ಸಾಂಪಲ್ ಹೇಳ್ತೀನಿ. ನಿನಗೀಗ ಒಂದು ಕಷ್ಟ ಬಂದಿರ್ತೈತೆ. ಸೊ ಕಷ್ಟನ ನಗುತ್ತಾನೆ ಸಾಲ್ವ್ ಮಾಡೋದು, ಕಷ್ಟನ ನಗುತ್ತಾನೆ ತೋರಿಸ್ಬೋಣ. ಸೊ ಆಮೇಲೆ ಕಷ್ಟ ಅನ್ನೋದೇ ನಿನಗೆ ಇನ್ನೊಬ್ರಿಗೆ ಗೊತ್ತಾಗಬಾರ್ದು. ನಿನಗೆ ಕಷ್ಟ ಐತಪ್ಪ ಅನ್ನೋದು ಇನ್ನೊಬ್ರಿಗೆ ಗೊತ್ತಾಗಬಾರ್ದು. ಸೊ ಓಕೆ, ನಕ್ಕೊಂತ ಇರಿ, ಅವಾಗ ಗೊತ್ತಾಗಲ್ಲ. ಸೊ ಸಿಂಪಲ್ ಗೈಸ್ ಅದೇ ಎಕ್ಸಾಂಪಲ್. ಸೊ ಕಷ್ಟನ ಸೊ ನಕ್ಕೊಂತ ನಾವು ಪ್ರೌಡ್ ಫೀಲ್ ಮಾಡ್ಕೊತಾನೆ ಇದೇನು ಬಿಡ ಮಾಡಿರೋದು. ಸೊ ಸಿಂಪಲಾಗಿ ತೊಗೊಂಡ್ಬಿಡ್ಬೇಕು ಕಷ್ಟನ. ಕಷ್ಟದಲ್ಲೂ ಕೂಡ ನಗುನ ತೆಗಿಬೇಕು. ಯಾವಾಗಲೂ ನಕ್ಕೊಂತ ಇದ್ದರೆ ಮನುಷ್ಯ ಆರಾಮ ಫೀಲ್ ಆಗಿರುತ್ತೆ. ಅಂದ್ರೇನು ಸೊ ಕಾಮಾಗಿರುತ್ತೆ. ಸೊ ಟೆನ್ಷನ್ ಇರುತ್ತೆ ಲೈಫಲ್ಲಿ. ಟೆನ್ಷನ್ ಇರಲಿದೆ ಯಾವುದಿಲ್ಲ. ಸೊ ಟೆನ್ಷನ್ದಲ್ಲಿ ಸ್ವಲ್ಪ ಬಿ ಹ್ಯಾಪಿ ಇರಲ್ಲ. ಸೊ ಕುಲ್ಕೊತ ಇರಲ್ಲ. ಕಷ್ಟನ ಇನ್ನೊಬ್ರಿಗೆ ತೋರ್ಸೋಕೆ ಹೋಗ್ಬಾರ್ದು. ನಿನಗೆ ಎಷ್ಟೇ ಕಷ್ಟ ಇರಲಿಲ್ಲ. ಸೊ ಇಲ್ಲೇ ಪ್ರೆಷರ್ ಇದ್ದರೂ ಕಷ್ಟ ಇದ್ದರೂ ಸೊ ಅದನ್ನು ತೋರಿಸ್ಬೋದನ. ಸೊ ಅದರಲ್ಲಿ ನಗುತ್ತಾ ಸೊ ಸಂತೋಷವಾಗಿರಿ. ಸೊ ಹ್ಯಾಪಿಯಾಗಿರಿ. ಬಿ ಪಿ ಅಂತ ನಾನು ಹ್ಯಾಪಿಯಾಗಿರಿ ಅಷ್ಟೇ, ಸಿಂಪಲ್. ಓಕೆನಾ? ಸೊ ಗೈಸ್ ಸಿಂಪಲ್ಲಾಗಿ ಎಲ್ಲನೂ ತೊಗೋಬೇಕು. ಸೊ ಕಷ್ಟನೇ ಆಗಲಿ ಇನ್ನೊಂದೇ ಆಗಲಿ ಯಾವುದೇ ಒಂದು ಸಿಂಪಲ್ಲಾಗಿ ತೊಗೊಂಡು ಸಿಂಪಲ್ಲಾಗಿ ಕೆಲಸ ಮುಗಿಸ್ತಾ ಇರಬೇಕು. ಸೊ ಕಷ್ಟ ಐತಪ್ಪ ಅಂತೇಳಿ ಕೊಂಡ್ರಕ್ಕಾಗಂಗಿಲ್ಲ. ಸೊ ಖುಷಿ ಐತೆ ಅಂತೇಳಿ ಬಿಡ ಏನು ಕಷ್ಟ ಐತಿಪ್ಪ ನಾ ಕೆಲಸ ನೋ ಖುಷಿಯಿಂದ ಮಾಡ. ಈಗ ಒಂದು ಮಾತು ತಿಳ್ಕೊತಾನೆ, ನೀ ಯಾವಾಗ ಕಷ್ಟ ಅನ್ಕೋತಿ ಅಲ್ಲಿ ಮಟ ನೀ ಅಂದ್ರೆ ಏನು ಕಷ್ಟ ಅನ್ಕೋಬಾರ್ದು ಅದನ್ನು. ಸೊ ನಕ್ಕೊಂತ ಕುಲ್ಕೊಂತ ಸೊ ಆರಾಮಾಗಿ ಪೀಸಾಗಿ ಕಾಮಾಗಿ ಮುಗಿಸ್ಬೋದು. ಸೊ ಕಷ್ಟದಲ್ಲೂ ಇದ್ದರೂ ಏನೇ ಇದ್ದರೂ ಸೊ ಈ ಪಾಯಿಂಟ್ ಯಾಕೆ ಹೇಳ್ತಾನಪ್ಪ ಅನ್ನೋದನ್ನ ಹೊಳೆ ಕೆಲಸ. ಸೊ ಕೆಲಸದಿಂದನೇ ಕಷ್ಟ ಬರೋದಲ್ಲ. ಸೊ ಕೆಲಸ ಮಾಡಿದ್ರೆ ಕಷ್ಟ ಇವೆಲ್ಲ ಅದನ್ನ ತಲೆ ಮೇಲೆ ಸೊ ಆ ಬರ ಈ ಬರ ಎಲ್ಲ ತಲೆ ಮೇಲೆ ಹಾಕ್ಕೊಂಡೆ ಕಷ್ಟ ಬರೋದು. ಸೊ ಅದೇ ಕಷ್ಟ. ಸೊ ಅದನ್ನು ಏನು ಹೇಳ್ತೀನಿ, ಆ ಕಷ್ಟನ ನಗು ಮೂಲಕ ಹೊರಬೇಕು. ಅಂದ್ರೇನು ಸೊ ಪ್ರೌಡ್ ಇರಿ. ಸೊ ಯಾವುದೋ ಒಂದು ಫೀಲ್ನಾಗಿರಿ, ಯಾವುದೋ ಒಂದು ಪ್ರೌಡ್ ಫೀಲ್ನಾಗಿರಿ. ಸೊ ಯಾವುದೋ ಒಂದು ಖುಷಿಯಾಗಿರಿ, ನಗುತ್ತಾ ಇರಿ. ಸೊ ತಾನಾಗೆ ಕಷ್ಟ ಅನ್ನೋದು ಗೆಟ್ಔಟ್ ಹೋಗ್ಬಿಟ್ಟಿರ್ತೈತಿ. ಸೊ ಅವಾಗ ಕಷ್ಟ ಅನ್ನೋದು ಬರೋಲ್ಲ. ಸೊ ನಗುತ್ತಾ ಪ್ರೌಡ್ ಫೀಲ್ ಆಗಿದ್ರೆ ಸೊ ಕಷ್ಟ ಅನ್ನೋದೇ ನಮ್ಮ ತಲೆಯಲ್ಲೇ ಇರೋಲ್ಲ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೊ ಕಷ್ಟದಲ್ಲೂ ಕೂಡ ಸ್ವಲ್ಪ ನಗೋದನ್ನು ಕಲಿಬೇಕು ಮನುಷ್ಯ ಅಂದಮೇಲೆ. ಸೊ ಬಸ್ ಗೊತ್ತಲ್ಲ, ತಿಳ್ಕೊಳ್ಳಿ. ಸೊ ಗಾಯ್ಸ್ ಇನ್ನೊಂದು ಏನಪ್ಪ ಅಂತಂದ್ರೆ, ಈಗ ಒಂದು ಮನುಷ್ಯಾಗ ಸೊ ನೀವು ಹೇಳ್ರಿ ಖುಷಿದಾಗ ಎಷ್ಟು ಮನುಷ್ಯ ಬ್ರೈಟ್ ಇರ್ತೈತಿ. ಸೊ ಅದಕ್ಕೆ ಕಷ್ಟದಲ್ಲಿದ್ದಾಗ ಟೆನ್ಷನ್ ಇದ್ದಾಗ ಸೊ ಮನುಷ್ಯ ಎಷ್ಟು ಡಲ್ಲಾಗಿರ್ತೈತಿ. ಸೊ ಇದನ್ನ ಕಮೆಂಟ್ ಮಾಡಿ. ಸೊ 100% ನಿಮ್ಗೆ ಗೊತ್ತಾಗುತ್ತೆ. ಈಗ ನೀವು ಒಂದು ಎಕ್ಸಾಂಪಲ್ ನೋಡಿ, ನಾನು ಎಕ್ಸಾಂಪಲ್ ಕೊಡತ್ತೀನಿ. ಒಂದು ಯಾವುದೇ ಕಷ್ಟದಲ್ಲಿರ್ತೀನಿ. ಸೊ ಈಗ ಒಂದು ಕಷ್ಟದಲ್ಲಿರ್ತೀನಿ.
ಕಷ್ಟಪಟ್ಟು ಬಿದ್ದು ಇರ್ತಿ ಅಂದ್ರೆ ಬಿದ್ದು ಮೇಲೆ ಬರ್ತಿ ಅಂದ್ರೆ ಕಷ್ಟಪಟ್ಟಿರ್ತಿ ಕಷ್ಟಪಡತ್ತಿರ್ತಿ. ಸೊ ಒಂದು ಯಾವುದೋ ಒಂದು ಸಡನ್ಲಿ ಇನ್ಸಿಡೆಂಟಾಗಿ ಸೊ ಏನೋ ಒಂದು ಸಂತೋಷದ ಸುದ್ದಿ ಬಂತಪ್ಪ ಅಂತ ಇಟ್ಕೊ, ಅವಾಗ ನಿನಗೆ ತಾನು ನಗುಮುಖ ಬರ್ತೈತಿ. ಸೊ ಹ್ಯಾಪಿ ಆಗುತ್ತೆ. ಸೊ ಹ್ಯಾಪಿ ಆದಾಗ ಒಂದು ಯಾವುದೋ ನಿನ್ನ ಫ್ರೆಂಡ್ ಆಗಲಿ, ಸೊ ಯಾವುದೇ ಇನ್ನೊಬ್ಬ ಆಗಲಿ, ಯಾರೇ ಆಗಲಿ, ಸೊ ಈಗ ಬಂದು ಸೊ ಸಂತೋಷ ಸುದ್ದಿ ನಿನ್ನ ಮುಂದೆ ಹೇಳಿದ, ನೀ ಕಷ್ಟದಾಗಿರ್ತಿ, ಏನೋ ಟೆನ್ಷನ್ದಾಗ ಇರ್ತಿ. ಸೊ ಬಂದು ನಿನಗೊಂದು ಸುದ್ದಿ ಹೇಳಿದ, ಸೊ ಸಂತೋಷದ ಸುದ್ದಿ, ಸೊ ಖುಷಿ ಪಡೋ ಸುದ್ದಿ, ಸೊ ನಗುತ್ತಾ ಖುಷಿ ಪಡುವಂಥ ಪ್ರೌಡ್ ಫೀಲ್ ಆಗುವಂಥದ್ದು. ಸೊ ಹೇಳ್ದ, ಓಕೆ ಹೇಳಿದಾಗ ನಿನಗೇನಾಗುತ್ತೆ, ಹೌದಾ, ಸೊ ನೀವು ಖುಷಿಯಾಗಿ ನೀ ಅವ್ರ ಕೂಡ ಮಾತಾಡ್ಕೊತಾನ, ಸೊ ಖುಷಿಯಾಗಿ ಅವ್ರ ಕೂಡ ಮಾತಾಡ್ಕೊತ ನಕ್ಕೊಂತ ಅವ್ರ ಕೂಡ ಮಾತಾಡ್ಕೊತ, ಸೊ ಕಷ್ಟ ಅನ್ನೋದೇ ಅಂದರೆ ನಿನ್ನ ಕಷ್ಟ, ನೀ ಟೆನ್ಷನ್ ತೊಗೊಂಡಿರೋ ಕಷ್ಟದಲ್ಲಿ ಜ್ಞಾನ ಹೋಗಿರೋದು ಅಂತ ನಿಮ್ಮ ಈ ಕಷ್ಟದಾಗೇನು ಟೆನ್ಷನ್ ಯೋಚನೆ ಮಾಡಿರ್ತೀಯಲ್ಲ, ಸೊ ಅದು ಮರೆತು ಹೋಗಿರ್ತೈತಿ, ಗೊತ್ತಾಗತ್ತಾ. ಸೊ ನೀ ಯಾವಾಗ ಫುಲ್ಲಾಗಿ ಮನಸ್ಸಾರೆ ಸೊ ಖುಷಿಯಿಂದ ನಕ್ಕೊಂತ ಇರ್ತೀಯಲ್ಲ, ಅವಾಗ ತಾನಕ್ಕೆ ಕಷ್ಟ ಅನ್ನೋದು ದೂರ ಆಗಬೇಕು. ಅಷ್ಟೇ ಸಿಂಪಲ್ ಎಕ್ಸಾಂಪಲ್ ಕೊಟ್ಟಾಬಿಟ್ಟಿದ್ದೀನಿ. ಸೊ ಸಿಂಪಲ್ ಆಗೈತೆ. ನಾನು ಜಾಸ್ತಿ ಹಿಂದಿ ಹೇಳಕ್ಕೆ ಹೋಗಲ್ಲ. ಸೊ ಎಲ್ಲ ಒಂದೇ ಹೇಳ್ತೀನಿ ಇದನ್ನು, ಓಕೆನಾ? ಇಟ್ಸ್ ಗುಡ್. ಜಾಸ್ತಿ ಟೆನ್ಷನ್ ತೊಗೊಬೇಡಿ. ಕಷ್ಟ ಅನ್ನೋದು ಮರೆತು ಸೊ ಅದನ್ನು ಪ್ರೌಡಾಗಿ ಸೊ ಫೀಲಾಗಿ ಅಂದ್ರೆ ಪ್ರೌಡ್ ಫೀಲ್ ತೊಗೊಂಡು ಸೊ ಖುಷಿಯಾಗಿ ಸೊ ನಕ್ಕೊಂತ ಸೊ ಪಾರೆ ಮಾಡಿ ಸೊ ಪೀಸ ಮುಗಿಸಿ ಇನ್ನೊಬ್ಬರ ಬಗ್ಗೆ ಟೆನ್ಷನ್ ತೊಗೋದ, ಇನ್ನೊಬ್ಬರ ಬಗ್ಗೆ ಟೆನ್ಷನ್ ಮೊದಲು ಮನುಷ್ಯ ಅಂದಮೇಲೆ ಸೊ ಅವ್ರ ಬಗ್ಗೆ ಆಗಲಿ ಇವ್ರ ಬಗ್ಗೆ ಆಗಲಿ ಸೊ ಇನ್ನೊಬ್ರ ಬಗ್ಗೆ ಟೆನ್ಷನ್ ತೊಗೊಬಾರ್ದು. ನಮ್ಮ ಕೆಲಸ ನಾವು ಮಾಡ್ತಾ ಇರ್ಬೇಕು ಪೀಸಾಗಿ, ಅಷ್ಟೇ ಸಿಂಪಲ್. ಇದನ್ನೊಂದು ಹಾಕ್ಬಿಡ್ತೀನಿ ನಾನು. ಸೊ ನಾವು ನನ್ನ ಮಗ ಬಂದು ಸೊ ನಿಮ್ಮ ಮುಂದೆ ಹಾಗೆ ಹಿಂಗೆ ಅಂತ ಹೇಳಿದರು, ಸೊ ಟೆನ್ಷನ್ ತೊಗೊಬೇಡಿ. ಪೀಸಾಗಿ ನಿಮ್ಮ ಕೆಲಸ ಮುಗಿಸೊಂದು ಪೀಸಾಗಿ ಹೊಡ್ತಾ ಇರ್ಬೇಕು. ಅಂದರೆ ನಿಮ್ಮ ಕೆಲಸ ನೀವು ಮುಂದುವರಿಸ್ತಾ ಇರ್ಬೇಕು. ಸೊ ಪೀಸಾಗಿ ಯಾವ ನನ್ನ ಮಗನೇ ಬರಲಿ. ಸೊ ಇದನ್ನ ಯಾಕೆ ಹೇಳ್ತೀನಪ್ಪ ಅಂದರೆ ಸೊ ಹೇಳ್ಬೇಕನ್ನಿಸ್ತು ಹೇಳಿದೆ. ಸೊ ಯಾವ ನನ್ನ ಮಗ ಬಂದರು ಸೊ ಇದ್ರ ಬಗ್ಗೆ ತಲೆ ಹಾಕೋದು. ಸೊ ಇದನ್ನು ಯಾಕೆ ರ್ಯಾಶಾಗಿ ಹೇಳಿದ್ನಿ ಅಂದ್ರೆ ಸೊ ಎಕ್ಸಾಂಪಲ್ ಖುಷಿಯಾಗಿದೆ ಅಂತ ಹೇಳ್ತೀನಿ. ನಿಮ್ಮ ಕೆಲಸ ನೀವು ಮಾಡಿ. ಸೊ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಎಲ್ಲ ಬ್ಲಾಗಲ್ಲಿ ಹೇಳೀನಿ. ಸೊ ನಿಮ್ಮ ಕೆಲಸ ನೀವು ಮಾಡಿರಿ. ಸೊ ಇದ್ರ ಬಗ್ಗೆ ಟೆನ್ಷನ್ ತೊಗೊಬೇಡಿ. ಟೆನ್ಷನ್ ಒಟ್ಟೆ ಯಾವತ್ತೂ ತೊಗೊಬೇಡಿ. ನಗು ತೆಗಿರಿ. ಸೊ ಸಿಂಪಲ್ ಆಗಿರಿ. ಸೊ ಕಾಮ್ ಆಗಿರಿ. ಸೊ ಲೈಫಲ್ಲಿ ಚಿಲ್ ಆ್ಯಂಡ್ ಎಂಜಾಯ್ ಇರಿ. ಸೊ ನಗುತ್ತಾ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಲಾಸ್ಟ್ ಇದೆ, ಓಕೆ? ಸೊ ಗೈಸ್ ಹಂಗೆ ಹೇಳ್ತಾ ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಬ್ಲಾಗ್ ಮುಗಿಸೋಕ್ಕಿಂತ ಮುಂಚೆ ಗೈಸ್, ಸೊ ನಿಮಗೆ ಹೇಗೆ ಅನ್ನಿಸ್ತು ಏನು ಅನ್ನಿಸ್ತು ಸ್ವಲ್ಪ ನಾನು ಹೇಳಿದ್ದು ಸೊ ಕಮೆಂಟ್ ಮೂಲಕ ಸೊ ಸರಿಯಾಗಿದೆ ತಪ್ಪಾಗಿದೆ ಏನಾಗಿದೆ ಸೊ ಅದನ್ನೆಲ್ಲ ಕಮೆಂಟ್ ಬಾಕ್ಸ್ ಓಪನ್ ಇದೆ. ಸೊ ಹೇಗೆ ಅನ್ನಿಸ್ತು ಏನಂತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಸರಿಯಾಗಿದೆ ತಪ್ಪಾಗಿದೆ ನಾನು ಹೇಳಿದ ಪಾಯಿಂಟ್ಸು ತಿಳಿಸಿ ಗೈಸ್, ಅಷ್ಟೇ ಸಿಂಪಲ್. ಸೊ ಬ್ಲಾಗಿಂಗ್ ಮುಗಿಸೋಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ನೋಡ್ತಾ ಇರೋರು, ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರು ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಸೊ ವಿಡಿಯೋಸ್ ನೋಡಿ ಶೇರ್ ಮಾಡಿ. ಆಲ್ಮೋಸ್ಟ್ ಮೈ ಫ್ರೆಂಡ್ಸ್ ಆ್ಯಂಡ್ ಮೈ ಫ್ಯಾಮಿಲಿ ಮೆಂಬರ್ಸ್ ಸೊ ಎಲ್ಲರಿಗೆ ಆಲ್ ಓವರ್ ಶೇರ್ ಮಾಡಿ. ಸೊ ರಿಯಾಲಿಟಿ ಅಂದರೆ ಏನು, ಸೊ ರಿಯಾಲಿಟಿ ಒಳಗೆ ಏನಿರುತ್ತೆ ಸೊ ನಾನು ಅದನ್ನೇ ಹೇಳೋದು. ಸೊ ರಿಯಾಲಿಟಿ ಒಳಗೆ ಏನು ನಡೀತಾ ಇರ್ತೈತಿ ಸೊ ಅದನ್ನೇ ಹೇಳೋದು. ಸೊ ನನ್ನ ರಿಯಾಲಿಟಿ ಒಳಗೆ ನನ್ನ ರಿಯಾಲಿಟಿ ಹೆಂಗೈತೆ ಅಂತ ತಿಳ್ಕೊಬೇಕಂದ್ರೆ ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಸೊ ವಿಡಿಯೋಸ್ ನೋಡಿ. ಸೊ ಹೇಗೆ ಅನ್ನಿಸ್ತು ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಗೈಸ್. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ಟಾಟಾ ಬಾಯ್, ಸಿ ಯು ಗೈಸ್, ಬನ್ನಿ ಗೈಸ್.